ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಕುಡುಕೋಳಿ ಪೆಟ್ರೋಲ್ ಪಂಪ್ ಪೆರ್ಲಾ ವಿಶ್ವಾಸಾರ್ಹ ಸೇವೆಗೆ ಅಬ್ದುಲ್ಲಾ ಮಧುಮೂಲೆ ಸಾರಥ್ಯದ ಪೆರ್ಲಾ ಕುಡುಕೋಳಿ ಪಂಪ್ಗೆ ಭೇಟಿ ನೀಡಿ. ರಾಜ್ಯ ಹೆದ್ದಾರಿ 64ರಲ್ಲಿ ನಿಮಗಾಗಿ ಕಾಯುತ್ತಿದೆ. ವೀಕ್ಷಕರೇ, ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಬಬಿತಾ ಶ್ರೀನಿವಾಸ್. ಕೇಂದ್ರದ ಬಿಜೆಪಿ ಸರ್ಕಾರದ ನಡವಳಿಕೆಯಿಂದ ದೇಶದ ಸಂಸತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆತ್ತಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಸಂಸತ್ ಭವನದ ಒಳಗೆ ನುಸುಳಿದ ನುಸುಳುಕೋರರಿಗೆ ಪಾಸ್ ಕೊಟ್ಟವರು ಯಾರು? ಅವರು 3 ಸುತ್ತಿನ ಬೇಹುಗಾರಿಕೆ ಭೇದಿಸಿ ಒಳಹೋಗಿ ದಾಳಿ ನಡೆಸಿದ್ದಾರೆ ಅಂದ್ರೆ ಎಂತಹ ಭದ್ರತೆ ಅಲ್ಲಿದೆ ಅನ್ನುವ ಪ್ರಶ್ನೆ ಇದೆ. ಇದು ಸಂಸತ್ತಿಗೆ ಬಗೆದ ದ್ರೋಹ. ಇದರ ಚರ್ಚೆಗೆ ಪ್ರತಿಪಕ್ಷಗಳು ಮುಂದಾದರೆ ಅಮಾನತುಗೊಳಿಸಲಾಗುತ್ತದೆ. ಇದು ಯಾವ ನ್ಯಾಯ ಎಂದವರು ಪ್ರಶ್ನಿಸಿದ್ದಾರೆ. ದೇಶದ ಸಂಸತ್ತು, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ಗಳು ಚರ್ಚೆ ಮಾಡುವುದಕ್ಕಾಗಿ ಅಸ್ತಿತ್ವದಲ್ಲಿದೆ. ಅಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡಲಿಲ್ಲ ಎಂದರೆ ಎಲ್ಲಿಗೆ ಹೋಗಬೇಕು ಎಂದವರು ಪ್ರಶ್ನಿಸಿದ್ದಾರೆ. ಸಂಸತ್ತಿನಿಂದ ಅಮಾನತು ಮಾಡಿರುವುದನ್ನು ಖಂಡಿಸಿ ಪ್ರತಿಭಟಿಸುವ ವೇಳೆ ತೃಣಮೂಲ ಕಾಂಗ್ರೆಸ್ ಪಕ್ಷದ ಸಂಸದರೊಬ್ಬರು ರಾಜ್ಯಸಭಾ ಅಧ್ಯಕ್ಷ ಜಗದೀಪ್ ಧನ್ಕರ್ ಅನ್ನು ಅಣಕಿಸಿದ ವಿಡಿಯೋ ಮಾಡಿದ ಆರೋಪ ರಾಹುಲ್ ಗಾಂಧಿಯ ಮೇಲಿದೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ರಾಹುಲ್ ಗಾಂಧಿ 150ರಷ್ಟು ಸಂಸದರನ್ನು ಸದನದಿಂದ ಹೊರಹಾಕಲಾಗಿದೆ. ಮಾಧ್ಯಮಗಳಲ್ಲಿ ಅದರ ಬಗ್ಗೆ ಯಾವುದೇ ಚರ್ಚೆ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಸತ್ತಿನಿಂದ ಅಮಾನತುಗೊಂಡಿರುವ ಸಂಸದರು ಹೊಸ ಸಂಸತ್ ಕಟ್ಟಡದ ಮಕರ ದ್ವಾರದ ಬಳಿ ಕುಳಿತು ಪ್ರತಿಭಟಿಸುತ್ತಿದ್ದರು. ಈ ವೇಳೆ ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ರಾಜ್ಯಸಭೆ ಅಧ್ಯಕ್ಷ ಜಗದೀಪ್ ಧನ್ಕರ್ ಅವರನ್ನ ಅಣಕಿಸಿದ್ದಾರೆ ಎನ್ನಲಾಗಿದೆ. ಕಲ್ಯಾಣ್ ಬ್ಯಾನರ್ಜಿ ಮಿಮಿಕ್ರಿ ಮಾಡುವಾಗ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅದನ್ನ ಮೊಬೈಲ್ ಮೂಲಕ ಚಿತ್ರೀಕರಿಸಿದ್ದರು. ಇದನ್ನ ಹಲವಾರು ಮಾಧ್ಯಮಗಳು ಪ್ರಸಾರ ಮಾಡಿದ ನಂತರ ವಿವಾದವಾಗಿ ಪರಿಣಮಿಸಿತು. ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ, ಸಂಸದರು ಅಲ್ಲಿ ಕುಳಿತಿದ್ದರು. ನಾನು ಅವರ ವಿಡಿಯೋವನ್ನ ಶೂಟ್ ಮಾಡಿದ್ದೇನೆ. ನನ್ನ ವಿಡಿಯೋ ನನ್ನ ಫೋನ್ನಲ್ಲಿದೆ. ಮಾಧ್ಯಮಗಳು ಅದನ್ನ ತೋರಿಸುತ್ತಿವಾ? ಅಲ್ಲಿ ಯಾರ ಬಗ್ಗೆಯೂ ಏನನ್ನೂ ಹೇಳಿಲ್ಲ. ಸುಮಾರು 150ರಷ್ಟು ಸಂಸದರನ್ನ ಸದನದಿಂದ ಹೊರಹಾಕಲಾಗಿದೆ. ಆದರೆ ಮಾಧ್ಯಮಗಳಲ್ಲಿ ಅದರ ಬಗ್ಗೆ ಯಾವುದೇ ಚರ್ಚೆ ಇಲ್ಲ ಎಂದು ಮಾಧ್ಯಮಗಳ ನಡೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಮಾಸ್ ವಶದಲ್ಲಿರುವ 40 ಮಂದಿ ಒತ್ತೆಯಾಳುಗಳನ್ನು ಬಂಧಮುಕ್ತಗೊಳಿಸಿದರೆ 1 ವಾರದವರೆಗೆ ಕದನ ವಿರಾಮ ಏರ್ಪಡಿಸಲು ಸಿದ್ಧ ಎಂದು ಇಸ್ರೇಲ್ ಹೇಳಿದೆ. ಆದರೆ ಒತ್ತೆಯಾಳುಗಳ ವಿಮೋಚನೆಯೂ ಸೇರಿದಂತೆ ಚರ್ಚೆ ಆರಂಭಿಸಬೇಕಾದರೆ ಕದನ ಸಂಪೂರ್ಣ ನಿಲ್ಲಬೇಕು ಎಂದು ಹಮಾಸ್ ಹೇಳಿದೆ. ಮತ್ತೆ ಒತ್ತೆಯಾಳುಗಳ ವಿಮೋಚನೆಗಾಗಿ ಕತಾರ್ ಮಧ್ಯಸ್ಥಿಕೆಯಲ್ಲಿ ಮೊಸಾದ್ನ ಕಮಾಂಡರ್ ಡೇವಿಡ್ ಬರ್ನಿಯಾ ಮತ್ತು ಅಮೆರಿಕದ ಸಿಐಎ ಮುಖಂಡ ಬಿಲ್ ಬೆನ್ಸ್ ಮತ್ತು ಕತಾರ್ ಪ್ರಧಾನಿ ಮೊಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ ಅವರ ನಡುವೆ ನಡೆಯುತ್ತಿದ್ದ ಮಾತುಕತೆಯ ವೇಳೆ ಹಮಾಸ್ ತನ್ನ ಈ ನಿರ್ಧಾರವನ್ನು ತಿಳಿಸಿದೆ. ಒತ್ತೆಯಾಳುಗಳ ಬಿಡುಗಡೆಯ ಬಗ್ಗೆ ಚರ್ಚೆ ನಡೆಸಬೇಕಾದರೆ ಮೊದಲು ಯುದ್ಧ ಕೊನೆಗೊಳ್ಳಬೇಕಾಗಿದೆ ಎಂಬುದು ಹಮಾಸ್ನ ಸ್ಪಷ್ಟ ನಿಲುವಾಗಿದೆ ಎಂದು ಮೊಸಾದ್ ಮತ್ತು ಸಿಐಎ ಮುಖಂಡರಿಗೆ ಕತಾರ್ ಪ್ರಧಾನಿ ತಿಳಿಸಿದ್ದಾರೆ. ಯುದ್ಧ ಕೊನೆಗೊಳಿಸಬೇಕಾದರೆ ಹಮಾಸ್ ಮೊದಲು ಶಸ್ತ್ರಾಸ್ತ್ರಗಳನ್ನು ಕೆಳಗೆ ಇಡಬೇಕು ಮತ್ತು ಅಕ್ಟೋಬರ್ 7ರ ಇಸ್ರೇಲ್ ಮೇಲಿನ ದಾಳಿಗೆ ಕಾರಣರಾದವರನ್ನು ತಮ್ಮ ವಶಕ್ಕೆ ಒಪ್ಪಿಸಬೇಕು ಎಂದು ಮೊಸಾದ್ ಮುಖಂಡರು ಈ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಎಂದು ವರದಿಯಾಗಿದೆ. ಹಮಾಸ್ನ ವಶದಲ್ಲಿ ಈಗ ಸುಮಾರು 130 ಮಂದಿ ಒತ್ತೆಯಾಳುಗಳಿದ್ದಾರೆ ಎಂದು ತಿಳಿದುಬಂದಿದೆ. ಇವರಲ್ಲಿ 8 ಮಂದಿ ಅಮೆರಿಕನ್ನರಾಗಿದ್ದಾರೆ. ಈ ಮೊದಲು 80 ಮಂದಿ ಒತ್ತೆಯಾಳುಗಳನ್ನು ಬಿಡುಗಡೆಗೊಳಿಸಿರುವುದಕ್ಕೆ ಪ್ರತಿಯಾಗಿ 1 ವಾರ ಕದನ ವಿರಾಮಕ್ಕೆ ಇಸ್ರೇಲ್ ಒಪ್ಪಿಕೊಂಡಿತ್ತು. ಮಾತ್ರ ಅಲ್ಲ, ಹಮಾಸ್ ಮುಂದಿಟ್ಟ 150 ಮಂದಿ ಫೆಲಸ್ತೀನಿ ಕೈದಿಗಳನ್ನು ಬಿಟ್ಟುಕೊಟ್ಟಿತ್ತು. ಇದೀಗ 40 ಮಂದಿಯನ್ನ ಬಿಡುಗಡೆಗೊಳಿಸುವುದಕ್ಕೆ ಪ್ರತಿಯಾಗಿ 1 ವಾರ ಕದನ ವಿರಾಮಕ್ಕೆ ತಾನು ಸಿದ್ಧ ಎಂದು ಇಸ್ರೇಲ್ ಹೇಳಿದೆ. ಮಾತ್ರ ಅಲ್ಲ, ಹಮಾಸ್ ಹೇಳುವ ಬಂದಿಗಳ ಬಿಡುಗಡೆಗೂ ತಾನು ಸಿದ್ಧ ಎಂದು ಹೇಳಿದೆ. ಆದರೆ ಸಂಪೂರ್ಣ ಕದನ ವಿರಾಮ ನಡೆಯದ ಹೊರತು ತಾನು ಬಂದಿಗಳ ಬಿಡುಗಡೆಗೆ ಸಿದ್ಧ ಇಲ್ಲ ಎಂದು ಹಮಾಸ್ ಹೇಳಿದೆ. ಉಪರಾಷ್ಟ್ರಪತಿ ಜಗದೀಶ್ ಧನ್ಕರ್ ಅವರು ಜಾತಿಯನ್ನು ಮುಂದೆ ತಂದಿರುವುದರ ಬೆನ್ನಿಗೆ ಇದೀಗ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜಾತಿಯ ಮೂಲಕ ಪ್ರಬಲ ತಿರುಗೇಟು ನೀಡಿದ್ದಾರೆ. ರಾಜ್ಯಸಭೆಯಲ್ಲಿ ತನಗೆ ಮಾತನಾಡಲು ಅವಕಾಶ ನಿರಾಕರಿಸಿರುವುದಕ್ಕೆ ತಾನು ದಲಿತನಾಗಿರುವುದು ಕಾರಣ ಎಂದು ಹೇಳಬೇಕೇ ಎಂದವರು ಪ್ರಶ್ನಿಸಿದ್ದಾರೆ. ಸಂಸದರ ಅಮಾನತನ ವಿರೋಧಿಸಿ ಸಂಸತ್ತಿನ ಹೊರಗೆ ಸೇರಿದ್ದ ಸಂಸದರ ಪೈಕಿ ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅವರು ಉಪರಾಷ್ಟ್ರಪತಿ ಧನ್ಕರ್ ಅವರ ಅನುಕರಣೆಯನ್ನ ಮಾಡಿದ್ದರು. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದ ಧನ್ಕರ್, ಇದು ರೈತನಾಗಿ ಮತ್ತು ಜಾಟ್ ಆಗಿ ತನ್ನ ಹಿನ್ನೆಲೆಗೆ ಮಾಡಲಾಗಿರುವ ಅವಮಾನವಾಗಿದೆ ಎಂದು ಕಿಡಿಕಾರಿದರು. ಬಿಜೆಪಿಯು ಇದನ್ನೇ ಹೇಳಿತ್ತು. ಇದಕ್ಕೆ ಪ್ರತಿಕ್ರಿಯಿಸಿರುವ ಖರ್ಗೆ, ರಾಜ್ಯಸಭೆಯಲ್ಲಿ ಮಾತನಾಡಲು ನನಗೆ ಆಗಾಗ ಅವಕಾಶ ನೀಡಲಾಗುತ್ತಿಲ್ಲ.
ನಾನು ದಲಿತನಾಗಿರುವುದೇ ಇದಕ್ಕೆ ಕಾರಣ ಎಂದು ನಾನು ಹೇಳಿದರೆ ಹೇಗೆ? ಅವರು ಸಂಸತ್ತಿನೊಳಗೆ ಜಾತಿಯ ಕುರಿತು ಮಾತನಾಡಿ ಅದರ ಹೆಸರಿನಲ್ಲಿ ಹೊರಗಿರುವ ಜನರನ್ನ ಪ್ರಚೋದಿಸಬಾರದು ಎಂದು ಹೇಳಿದ್ದಾರೆ. ಅವರು ಬಹಳಷ್ಟು ಪ್ರಶ್ನೆಗಳನ್ನು ಕೇಳುತ್ತಾರೆ ಮತ್ತು ವಿಚಿತ್ರವಾಗಿ ವರ್ತಿಸುತ್ತಾರೆ. ಅದಕ್ಕಾಗಿ ಅಮಾನತುಗೊಳಿಸಲಾಗಿದೆ. ಇದು ಬಿಜೆಪಿ ಸಂಸದೆ ಹೇಮಮಾಲಿನಿ ಮಂಗಳವಾರ 100ಕ್ಕೂ ಹೆಚ್ಚು ಸಂಸದರನ್ನು ಅಮಾನತುಗೊಳಿಸಿದ್ದಕ್ಕೆ ನೀಡಿದ ಕಾರಣ. ಹೇಮಮಾಲಿನಿಯ ಈ ಸಮರ್ಥನೆಯನ್ನೇ ಟ್ರೋಲ್ ಮಾಡಲಾಗುತ್ತಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಉತ್ತರ ಪ್ರದೇಶ ಮಥುರಾ ಕ್ಷೇತ್ರದ ಸಂಸದೆ, ಸಂಸತ್ತನ್ನ ಅಡ್ಡಿಪಡಿಸುವುದು ಮತ್ತು ಮೋದಿ ಸರ್ಕಾರವನ್ನ ಬೇರು ಸಹಿತ ಕಿತ್ತೊಗೆಯುವುದು ಪ್ರತಿಪಕ್ಷಗಳ ಏಕೈಕ ಗುರಿಯಾಗಿದೆ ಎಂದು ಹೇಳಿದರು. ಅಮಾನತು ಎಂದರೆ ಅವರು ಏನಾದರೂ ತಪ್ಪು ಮಾಡಿದ್ದಾರೆ ಎಂದು 3/2 ಸಂಸದರನ್ನ ಅಮಾನತುಗೊಳಿಸಿರುವುದನ್ನು ಸಮರ್ಥಿಸಿಕೊಂಡರು. ಪಾರ್ಲಿಮೆಂಟ್ ಭಾಷಣದ ಮಧ್ಯೆ ರಾಹುಲ್ ಗಾಂಧಿಯನ್ನು ಅವಮಾನಿಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ದೃಶ್ಯಗಳನ್ನು ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವ ಮೂಲಕ ಬಿಜೆಪಿಗೆ ಪ್ರಬಲ ತಿರುಗೇಟನ್ನು ನೀಡಿದೆ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರನ್ನು ತೃಣಮೂಲ ಕಾಂಗ್ರೆಸ್ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಮಿಮಿಕ್ರಿ ಮಾಡಿರುವುದನ್ನು ಎತ್ತಿಕೊಂಡು ಬಿಜೆಪಿ ಪ್ರತಿಪಕ್ಷಗಳನ್ನು ಟೀಕಿಸುತ್ತಿರುವುದರ ಮಧ್ಯೆ ಕಾಂಗ್ರೆಸ್ ಈ ಬಾಣವನ್ನು ಬಿಟ್ಟಿದೆ. ತನ್ನ ಸ್ಥಾನವನ್ನ ಕೆಲವರು ವ್ಯಂಗ್ಯ ಮಾಡುತ್ತಾರೆ ಎಂದು ರಾಜ್ಯಸಭೆಯ ಅಧ್ಯಕ್ಷರು ದುಃಖಿಸುತ್ತಾರೆ. ತನ್ನ ಸ್ಥಾನವನ್ನ ವ್ಯಂಗ್ಯ ಮಾಡಲು ಅಧಿಕಾರ ಹೊಂದಿರುವ ಏಕೈಕ ವ್ಯಕ್ತಿ ತಾನೇ ಎಂದು ಅವರು ತಿಳಿದಿದ್ದಾರೆ. ಅದನ್ನು ಅವರು ಯಾವಾಗಲೂ ಮಾಡುತ್ತಿರುತ್ತಾರೆ ಎಂದು ತೃಣಮೂಲ ಕಾಂಗ್ರೆಸ್ನ ಸಂಸದೆ ಮಹುವಾ ಮೊಹಿತ್ರಾ ಟ್ವೀಟ್ ಮಾಡಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿಯನ್ನ ಹಾಸ್ಯ ಮಾಡುವ ದೃಶ್ಯಗಳನ್ನು ಹಂಚಿಕೊಂಡಿದ್ದಾರೆ. ಯಾರು ಯಾರನ್ನ ಹಾಸ್ಯ ಮಾಡಿದ್ದಾರೆ ಎಂದು ನೆನೆದರೆ ಉತ್ತಮ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಯನ್ನ ಮೋದಿ ಹಾಸ್ಯ ಮಾಡುವ ದೃಶ್ಯಗಳನ್ನು ಹಂಚಿಕೊಳ್ಳುತ್ತಾ ಅವರು ಹೀಗೆ ಟ್ವೀಟ್ ಮಾಡಿದ್ದಾರೆ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧಿಸಲು ಆಸಕ್ತಿ ತೋರಿದ್ದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಅಲ್ಲಿಯ ಕೋರ್ಟ್ ಶಾಕ್ ಕೊಟ್ಟಿದೆ. ಸ್ಪರ್ಧೆಯಿಂದ ಕೊಲೊರಾಡೋ ಕೋರ್ಟ್ ಅನರ್ಹಗೊಳಿಸಿದೆ. ಕ್ಯಾಪಿಟಲ್ ಹಿಲ್ ದಂಗೆಯಲ್ಲಿ ಟ್ರಂಪ್ ಮೇಲಿನ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶ ಪ್ರಕಟಿಸಿದೆ. ಅಲ್ಲದೆ ಈ ಆದೇಶವನ್ನು ಪ್ರಶ್ನಿಸಲು ಜನವರಿ 4ರವರೆಗೆ ಮೇಲ್ಮನವಿ ಸಲ್ಲಿಸಲು ಟ್ರಂಪ್ಗೆ ಅವಕಾಶ ನೀಡಲಾಗಿದೆ. ಅಮೆರಿಕದ ಇತಿಹಾಸದಲ್ಲಿ ಮಾಜಿ ಅಧ್ಯಕ್ಷರೊಬ್ಬರನ್ನ ಚುನಾವಣೆಯಿಂದಲೇ ಅನರ್ಹಗೊಳಿಸಿದ್ದು ಇದೇ ಮೊದಲು. 2021ರ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಟ್ರಂಪ್ ಪ್ರಚೋದನಕಾರಿ ಭಾಷಣ ಮಾಡಿದ್ದರು. ಭಾಷಣದಿಂದ ಪ್ರಭಾವಿತರಾಗಿ 2,000ಕ್ಕೂ ಹೆಚ್ಚು ಟ್ರಂಪ್ ಬೆಂಬಲಿಗರು ಜನವರಿ 6ರಂದು ಅಮೆರಿಕದ ಸಂಸತ್ ಕಟ್ಟಡ ಅಥವಾ ಕ್ಯಾಪಿಟಲ್ ಹಿಲ್ ಮೇಲೆ ನುಗ್ಗಿ ದಾಂಧಲೆ ನಡೆಸಿದ್ದರು. ಈ ಸಂಬಂಧ ವಾಷಿಂಗ್ಟನ್ನಲ್ಲಿ 15 ದಿನ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿತ್ತು. ಈ ಹಿನ್ನೆಲೆ ಟ್ರಂಪ್ ವಿರುದ್ಧ ಕೇಸು ದಾಖಲಾಗಿತ್ತು. ಯಾವಾಗ ಹಮಾಸ್ ಮತ್ತು ಅದರ ನಾಯಕರನ್ನು ನಾಶ ಮಾಡುತ್ತೀರಿ ಎಂದು ಇಸ್ರೇಲ್ ಮಿಲಿಟರಿಯ ಮುಖ್ಯಸ್ಥರಾದ ಹೆರ್ಸಿ ಹಲೇಬಿಯಾ ಅವರ ಜೊತೆ ಇಸ್ರೇಲ್ ಕ್ಯಾಬಿನೆಟ್ ಸಚಿವರು ಪ್ರಶ್ನಿಸುತ್ತಿರುವುದು ವರದಿಯಾಗಿದೆ. ನಿನ್ನೆ ರಾತ್ರಿ ನಡೆದ ಸಭೆಯಲ್ಲಿ ಸಚಿವರು ಪದೇ ಪದೇ ಮಿಲಿಟರಿ ನೇತಾರರನ್ನು ಈ ಪ್ರಶ್ನೆ ಕೇಳಿದ್ದಾರೆಂದು ಇಸ್ರೇಲಿ ಮಾಧ್ಯಮಗಳು ವರದಿ ಮಾಡಿವೆ. ನಮ್ಮ ಗೆಲುವು ಸಾಧ್ಯವಾಗುವುದು ಯಾವಾಗ? ಒತ್ತೆಯಾಳುಗಳನ್ನು ಆದಷ್ಟು ಬೇಗ ಸ್ವದೇಶಕ್ಕೆ ತರಬೇಕಾಗಿದೆ. ಹಮಾಸ್ ಕಮಾಂಡರ್ಗಳನ್ನು ನಾಶ ಮಾಡುವುದೇ ನಮ್ಮ ವಿಜಯ ಎಂದು ನೀವು ಹೇಳಿದ್ದೀರಿ ಎಂದು ಸಚಿವರು ಸಭೆಯಲ್ಲಿ ಮಿಲಿಟರಿ ಕಮಾಂಡರ್ ಅವರನ್ನು ಪ್ರಶ್ನಿಸಿದ್ದಾರೆ. ಇದೇ ವೇಳೆ ಹಮಾಸ್ ಮುಖಂಡರನ್ನು ವಧಿಸುವುದು ಸುಲಭ ಅಲ್ಲ, ಇದಕ್ಕೆ ಸಮಯ ತಗುಲಲಿದೆ. ಒಸಾಮಾ ಬಿನ್ ಲಾಡನ್ ಅನ್ನು ಸಾಯಿಸಲು 10 ವರ್ಷ ಬೇಕಾಯಿತು. ಹಮಾಸ್ನ ವಿಷಯದಲ್ಲೂ ಒಂದಷ್ಟು ಸಮಯ ಬೇಕಾಗಿದೆ ಎಂದು ಕಮಾಂಡರ್ ಸಚಿವರನ್ನ ಸಮಾಧಾನಿಸಿರುವುದಾಗಿ ಚಾನೆಲ್ 12 ವರದಿ ಮಾಡಿದೆ. ಇದೇ ವೇಳೆ ಹಮಾಸ್ ಅನ್ನು ನಾಶ ಮಾಡುವುದಕ್ಕೆ 10 ವರ್ಷಗಳು ಬೇಕಾಗಬಹುದೋ ಎಂದು ಸಚಿವರು ಮಿಲಿಟರಿ ಕಮಾಂಡರ್ಗೆ ಪ್ರತಿ ಪ್ರಶ್ನೆ ಕೇಳಿದ್ದಾರೆ. ಈ ಜಯವನ್ನ ಕಣ್ಣಾರೆ ಕಾಣುವುದಕ್ಕೆ ಯಾರೆಲ್ಲ ಇರುತ್ತಾರೋ ಎಂದು ಕೂಡ ಅವರು ಸಂಶಯ ವ್ಯಕ್ತಪಡಿಸಿದ್ದಾರೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರ ಕಾರ್ಯಕ್ರಮಗಳಿಗೆ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.